ಕೇಸರಿನಾದರೂ ಹಾಕ್ಲಿ, ಯಾವ ಬಣ್ಣದ್ದಾದರೂ ಹಾಕೊಳ್ಳಿ, ಎಚ್ಡಿಕೆ ಬಿಜೆಪಿ ಜೊತೆ ಮರ್ಜ್ ಆಗಿದ್ದಾರೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅವರು ಕೇಸರಿನಾದರೂ ಹಾಕೊಳ್ಳಿ ಅಥವಾ ಯಾವ ಬಣ್ಣದಾದರೂ ಹಾಕೊಳ್ಳಿ, ಆದರೆ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಮರ್ಜ್ ಆಗಿದ್ದಾರೆ, ವಿಲೀನ ಆಗಿದ್ದಾರೆ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ. ಅವರು ಮಂಡ್ಯದಲ್ಲಿ ಬಹಳ ತೊಂದರೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ನಿನ್ನೆ ಪ್ರತಿಭಟನೆ ಮಾಡಿರುವಂಥದ್ದೆಲ್ಲವನ್ನು ಗಮನಿಸಿದ್ದಾರೆ. ಶಾಂತಿ ಕದಡಲು ದೊಡ್ಡ ಪ್ರಯತ್ನವನ್ನು ಬಿಜೆಪಿ ಮತ್ತು ಜೆಡಿಎಸ್ನವರು ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ತಿರಂಗ ಬಿಟ್ಟು ಹನುಮ ಧ್ವಜವನ್ನು ಹಾರಿಸ್ಬಿಡಿ ನೀವು ನೋಡೋಣ ಕೆಂಪುಕೋಟೆ ಮೇಲೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿಯವರು ನಿನ್ನೆ ಕೇಸರಿ ಶಾಲನ್ನು ಧರಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದರು. ಆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅವರು ಪರ್ಮಿಷನ್ನಿಗೆ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು. ಯಾವ ಧ್ವಜ ಹಾರಿಸೋದಕ್ಕೆ? ರಾಷ್ಟ್ರಧ್ವಜ ಹಾರಿಸೋದಕ್ಕೆ, ಕನ್ನಡ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು. ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಪಂಚಾಯಿತಿಯವರೇ ಕೊಟ್ಟಿದ್ದಾರೆ. ಆ ಪಂಚಾಯಿತಿಯವರು ಕೊಡುವಾಗ ಇಂತಿಷ್ಟು ಕಂಡೀಷನ್ಸ್ ಅಂತ ಹಾಕಿಕೊಟ್ಟಿದ್ದಾರೆ, ನೀವು ಬೇರೆ ಯಾವುದೂ ಇದನ್ನು ಧ್ವಜ ಹಾಕಬಾರ್ದು ಅಂತ. ಅದಕ್ಕೆ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಬರ್ಕೊಟ್ಟು ನಾವು ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ, ನಾವು ಯಾವುದೇ ಧ್ವಜ ಹಾಕೋದಿಲ್ಲ, ರಾಷ್ಟ್ರಧ್ವಜ ಹಾಕ್ತೀವಿ, ಕನ್ನಡ ಧ್ವಜ ಹಾಕ್ತೀವಿ, ಯಾವುದೇ ರಾಜಕೀಯ ಧ್ವಜ ಹಾಕೋದಿಲ್ಲ, ಯಾವುದೇ ಧರ್ಮದ ಧ್ವಜ ಹಾಕೋದಿಲ್ಲ ಅಂತೇಳಿ ಸ್ಪೆಸಿಫಿಕ್ಕಾಗಿ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಅದಾದ ಮೇಲೆ ಹೋಗಿ ಅವರು ಹನುಮ ಧ್ವಜನ ಹಾರಿಸಿದ್ದಾರೆ. ಹನುಮ ನಮಗೆಲ್ಲರಿಗೂ ಕೂಡ ದೇವರು. ಯಾರೂ ಅದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದಾಗಲಿ ನಡ್ಕೊಳ್ಳೋದಾಗಲಿ ನಾವು ಯಾರೂ ಮಾಡೋದಿಲ್ಲ. ಅವ್ರಿಗೆ ಹೆಂಗೆ ದೇವರು ಅಂತ ಇದೆಯೋ ನಮಗೂ ಹಾಗೆ ದೇವರು ಅಂತ ಇದೆ. ಆದರೆ ಕಾನೂನು ಈ ದೇಶದಲ್ಲಿ ಇದೆಯಲ್ಲ, ಎಲ್ಲರಿಗೂ ಒಂದೇ ಅಲ್ವಾ? ಆ ಕಾನೂನನ್ನು ಪಾಲಿಸ್ಬೇಕಪ್ಪ ಅಂತ. ಸರ್ಕಾರಿ ಜಾಗದಲ್ಲಿ ಹೋಗಿ ನಾವು ಧಾರ್ಮಿಕ ವಿಚಾರದಲ್ಲಿ ಧ್ವಜ ಹಾಕಿದರೆ ಬೇರೆಯವರು ಆಗಲೇ ಕೇಳಿದ್ದಾರೆ. ಬೇರೆಯವರು ಅದೇ ಊರಲ್ಲಿ ನಮಗೆ ಅಂಬೇಡ್ಕರ್ದು ಹಾಕ್ತೀವಿ ಮತ್ತು ಬೇರೆದು ಧ್ವಜ ಹಾಕ್ತೀವಿ, ಆಮೇಲೆ ಅವರು ಇನ್ಯಾರೋ ಹೋಗಿ ನಾವು ಬೇರೆ ಧ್ವಜ ಹಾಕ್ತೀವಿ ಅಂತೆಲ್ಲ ಕೇಳಿದ್ದಾರೆ. ಈಗ ನಾವು ಒಂದು ಸರ್ಕಾರ ಆಗಿ ಏನು ಮಾಡ್ಬೋದು ಹೇಳಿ? ಒಂದು ಶಾಂತಿ ಕಾಪಾಡ್ಕೊಂಡು ಹೋಗ್ರಪ್ಪ. ಅದನ್ನು ನೀವು ನಿಮ್ಮ ಜಾಗದಲ್ಲಿ ಹನುಮ ಧ್ವಜ ಆಗೋದಕ್ಕೆ ಯಾರೂ ತಡೆಯೋದಿಲ್ಲ. ಈಗ ದೇವಸ್ಥಾನದಲ್ಲಿ ಹಾಕ್ತೀವಿ, ಯಾರು ತಡೀತಾರೆ? ಅಥವಾ ನಮ್ಮ ಮನೆ ಮೇಲೆ ಹಾಕ್ಕೊಳ್ತೀವಿ, ಯಾರು ತಡೀತಾರೆ? ಅದು ಬಿಟ್ಬಿಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರಿ